ದೇವರ ವಾಕ್ಯ ಜೀವದ ವಾಕ್ಯ. ಆದಿಕಾಂಡ 39 ವಾಕ್ಯ 2-6. ಸರ್ವೇಶ್ವರ ಸ್ವಾಮಿ ಜೋಸೇಫನ ಸಂಗಡ ಇದ್ದ ಕಾರಣ ಅವನು ಏಳಿಗೆಯಾಗಿ ತನ್ನ ಈಜಿಪ್ಟಿನ ದಣಿಯ ಮನೆಯಲ್ಲಿ ಒಬ್ಬ ಸೇವಕನಾದ. ಜೋಸೇಫನ ಸಂಗಡ ಸರ್ವೇಶ್ವರ ಇದ್ದು ಅವನು ಮಾಡುವ ಕೆಲಸವನ್ನೆಲ್ಲ ಫಲಕಾರಿಯಾಗಿ ಮಾಡುತ್ತಾರೆಂಬುದು ಅವನ ದಣಿಗೆ ತಿಳಿಯಿತು. ಜೋಸೆಫ್ ಅವನ ಕೃಪೆಗೆ ಪಾತ್ರನಾದ. ದಣಿ ಅವನನ್ನು ತನ್ನ ಆಪ್ತ ಸೇವಕನನ್ನಾಗಿ ನೇಮಿಸಿಕೊಂಡ. ಅದು ಮಾತ್ರವಲ್ಲ, ತನ್ನ ಮನೆಯಲ್ಲೇ ಮೇಲ್ವಿಚಾರಕನನ್ನಾಗಿ ಮಾಡಿ ತನ್ನ ಆಸ್ತಿಪಾಸ್ತಿಯನ್ನೆಲ್ಲ ಅವನ ವಶಕ್ಕೆ ಒಪ್ಪಿಸಿದ. ಹೀಗೆ ತನ್ನ ಮನೆ ಮಂದಿರದ ಮೇಲೂ ಆಸ್ತಿಪಾಸ್ತಿಯ ಮೇಲೂ ಜೋಸೇಫನನ್ನೇ ಆಡಳಿತಗಾರನನ್ನಾಗಿ ನೇಮಿಸಿದ. ಜೋಸೇಫನ ಪ್ರಯುಕ್ತ ಸರ್ವೇಶ್ವರ ಆ ಈಜಿಪ್ಟಿನವನ ಮನೆತನವನ್ನು ಹರಸಿದರು. ಮನೆಯಲ್ಲೂ ಸರ್ವೇಶ್ವರ ಸ್ವಾಮಿಯ ಆಶೀರ್ವಾದವಿತ್ತು. ಪೋಟಿಫರನು ಹೀಗೆ ತನ್ನದೆಲ್ಲವನ್ನು ಜೋಸೇಫನ ವಶಕ್ಕೆ ಒಪ್ಪಿಸಿ, ಅವನು ಇದ್ದಾನಲ್ಲ ಎಂದುಕೊಂಡು ತಾನು ತಿನ್ನುತ್ತಿದ್ದ ಆಹಾರವೊಂದನ್ನು ಬಿಟ್ಟು ಬೇರೆ ಏನನ್ನೂ ಕುರಿತು ಚಿಂತಿಸದೇ ಇದ್ದ. ದೇವರ ವಾಕ್ಯ ತಿಳಿಸುತ್ತದೆ, ಸರ್ವೇಶ್ವರ ಸ್ವಾಮಿ ಜೋಸೇಫನ ಸಂಗಡ ಇದ್ದರು. ಜೋಸೇಫನು ದೇವರನ್ನು ಎಷ್ಟು ಬಲವಾಗಿ ಧ್ಯಾನ ಮಾಡಿರಬಹುದು. ಜೋಸೇಫನು ದೇವರೊಂದಿಗೆ ಎಷ್ಟು ಅನ್ಯೋನ್ಯತೆಯಿಂದಿರಬೇಕು. ಅವನ ಆಲೋಚನೆ, ಅವನ ನಡವಳಿಕೆ ಎಲ್ಲವನ್ನೂ ದೇವರಿಗೆ ಸಮರ್ಪಿಸಿಕೊಂಡು ತನ್ನನ್ನೇ ದೇವರ ಹಾದಿ ಹಿಡಿದು ಸಾಗುವಂತೆ ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿಯಾದ. ಅಣ್ಣಂದಿರು ಅನ್ಯ ದೇಶಕ್ಕೆ ಮಾರಿದರು, ಆದರೆ ದೇವರ ದಯೆ, ದೇವರ ಕೃಪೆ ಅವನೊಂದಿಗೆ ಇತ್ತು. ಯಾರು ಕೈಬಿಟ್ಟರು, ಯಾರು ನಮ್ಮನ್ನು ತೊರೆದರು, ಎತ್ತ ತಾಯಿ ನಮ್ಮನ್ನು ಮರೆತರು, ನಮ್ಮನ್ನು ಮರೆಯದೆ ನಮ್ಮನ್ನು ಕಾಪಾಡುವ, ನಮ್ಮನ್ನು ಹೊತ್ತು ಸಾಗಿಸುವ ಕರ್ತನಿಗೆ ಕೋಟಿ ಕೋಟಿ ಸ್ತೋತ್ರ. ದೇವರ ವಾಕ್ಯ ತಿಳಿಸುತ್ತದೆ, 1 ಕೊರಿಂಥ 14 ವಾಕ್ಯ 20. ಸಹೋದರರೇ, ಬುದ್ಧಿಯ ವಿಷಯದಲ್ಲಿ ಬಾಲಕರಾಗಿರಬೇಡಿ, ದುಷ್ಟ ವಿಷಯಗಳಲ್ಲಿ ಶಿಶುಗಳಂತೆ ಮುಗ್ಧರಾಗಿರಿ, ಬುದ್ಧಿಯ ವಿಷಯದಲ್ಲಿ ಪ್ರಾಯಸ್ಥರಂತೆ ಪ್ರೌಢರಾಗಿರಿ. ಯೇಸುವೇ ಸ್ತೋತ್ರ. ಬುದ್ಧಿಯ ವಿಷಯಗಳಲ್ಲಿ ಪ್ರಾಯಸ್ಥರಾಗಿರುವಂತೆ ದೇವರ ವಾಕ್ಯದ ಬಲ ನಮ್ಮಲ್ಲಿರಬೇಕು. ಜೋಸೇಫನು 17 ವರ್ಷದ ಪ್ರಾಯಸ್ಥ. ಅವನಿಗೆ ಕಷ್ಟ, ಸಂಕಟ, ಶೋಧನೆ, ವೇದನೆ, ಅವಮಾನ ಎಲ್ಲವನ್ನು ದಾಟುವಂತೆ ಅವನಿಗೆ ವಾಕ್ಯದ ಬಲ ಅವನಲ್ಲಿತ್ತು. ಒಂದು ಹೆಣ್ಣಿನಿಂದ ಅವನಿಗೆ ಪಾಪ ಮಾಡುವಂತೆ ಜೋಸೇಫನಿಗೆ ಶೋಧನೆ ಉಂಟಾಯಿತು. ಅವನ ಬಾಯಿಂದ ಬಂದ ಉತ್ತರ, ನಾನು ದೇವರಿಗೆ ವಿರುದ್ಧ ಹೇಗೆ ಪಾಪ ಮಾಡಲಿ ಎಂದು ಪಾಪವನ್ನು ಬಿಟ್ಟು ಓಡಿಹೋದ. ಶೋಧನೆಯನ್ನು ಜಯಿಸುವಂತೆ ನಾವು ಕೂಡ ಪಾಪದಿಂದ ದೂರ ಸರಿಯಬೇಕು. ದೇವರನ್ನು ಪೂರ್ಣ ಪ್ರಾಣದಿಂದಲೂ ಪೂರ್ಣ ಹೃದಯದಿಂದಲೂ ಪೂರ್ಣ ಬಲದಿಂದಲೂ ಪ್ರೀತಿಸಬೇಕು. ಪ್ರೀತಿಸುವಂತೆ ದೇವರ ವಾಕ್ಯದ ಬಲದಿಂದ ಎಲ್ಲವೂ ಸಾಧ್ಯ. 1 ಕೊರಿಂಥ ಅಧ್ಯಾಯ 15 ವಾಕ್ಯ 56-57. ಪಾಪವೇ ಸಾವಿನ ವಿಷಕೊಂಡಿ, ಪಾಪಕ್ಕೆ ಶಕ್ತಾಧಾರ ಶಾಸ್ತ್ರವಿಧಿಗಳೇ. ಆದರೆ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಮುಖಾಂತರ ನಮಗೆ ಜಯವನ್ನು ದೊರಕಿಸಿಕೊಟ್ಟಿರುವ ದೇವರಿಗೆ ಸ್ತೋತ್ರ ಸಲ್ಲಲಿ. ಆಮೇನ್. ಹಲ್ಲೆಲೂಯ. ನಮ್ಮ ಕಣ್ಣುಗಳಲ್ಲಿ ದೇವರನ್ನು ತುಂಬಿಕೊಂಡು ಪ್ರಾರ್ಥಿಸೋಣ. ಸ್ತೋತ್ರ ತಂದೆ, ಸ್ತೋತ್ರ ಅಪ್ಪ. ಪರಿಶುದ್ಧನು ಮಹೋನ್ನತನು ನೀವು ಸ್ವಾಮಿ, ಉನ್ನತದಲ್ಲಿ ಉನ್ನತನು ನೀವು ಅಪ್ಪ. ನಿಮಗೆ ಸ್ತೋತ್ರ. ಸರ್ವವನ್ನು ಉಂಟು ಮಾಡಿದ ದೇವನು ನೀವು ಸ್ವಾಮಿ, ನಿಮಗೆ ಸ್ತೋತ್ರ. ನೀವು ಮಾಡಿದ ರಕ್ಷಣೆಯಲ್ಲಿ ನಾನು ಆನಂದಿಸುತ್ತೇನೆ. ಸರ್ವೇಶ್ವರನಂಥ ಪರಮ ಪಾವನನಿಲ್ಲ, ನಿನ್ನ ಹೊರತು ಬೇರೆ ದೇವನಿಲ್ಲ. ಭಕ್ತರ ಹೆಜ್ಜೆಗಳನ್ನು ಕಾಯುವವನು ನೀವು, ತಿಪ್ಪೆಯಿಂದ ಧೂಳಿನಿಂದ ಎತ್ತಿ ಅಧಿಪತಿಗಳೊಂದಿಗೆ ಕುಳ್ಳರಿಸುವನು ನೀವು ಸ್ವಾಮಿ, ನಿಮಗೆ ಸ್ತೋತ್ರ.
ನಮ್ಮಲ್ಲಿ ಇರುವ ಬಲಹೀನತೆ ನೀವು ಸುರಿಸಿದ ಪರಿಶುದ್ಧ ರಕ್ತದಿಂದ ತೆಗೆದುಹಾಕು ಸ್ವಾಮಿ. ನಿಮ್ಮ ಬೆಲೆಯುಳ್ಳ ರಕ್ತದಿಂದ ಕೊಂಡುಕೊಂಡಿದ್ದೀರಿ ಸ್ವಾಮಿ. ನನ್ನನ್ನು ಯಾವುದೇ ಅಶುದ್ಧವು ಮುಟ್ಟದಂತೆ ನಿಮ್ಮ ದಿವ್ಯ ರಕ್ತ ನನಗೆ ಕೋಟೆಯಾಗಿರಲಿ. ಯಾವುದೇ ಅಶುದ್ಧವು ನನ್ನ ಬಳಿಗೆ ಬರದಂತೆ ದಿವ್ಯ ರಕ್ತ ಬೇಲಿಯಾಗಿರಲಿ. ಎಲ್ಲ ಅಶುದ್ಧಾತ್ಮ ಕಾರ್ಯಗಳನ್ನು ಯೇಸುವಿನ ರಕ್ತ ದಹಿಸಿ ಹಾಕಲಿ. ನಾನು ನಿಮ್ಮನ್ನು ಪೂರ್ಣ ಪ್ರಾಣದಿಂದಲೂ ಪೂರ್ಣ ಹೃದಯದಿಂದಲೂ ಪೂರ್ಣ ಬಲದಿಂದಲೂ ನಿಮ್ಮನ್ನು ಆರಾಧಿಸಿ ಮಹಿಮೆಪಡಿಸುವಂಥ ಮಗನಾಗಿ ನನ್ನನ್ನು ರೂಪಾಂತರ ಪಡಿಸು ಸ್ವಾಮಿ. ನಾನು ಹರಡಿಕೊಳ್ಳುವ ಆಶೀರ್ವಾದ ನೀಡು ಸ್ವಾಮಿ. ಯಜ್ಞದ ಕುರಿಮರಿಯ ರಕ್ತದ ಬಲದಿಂದಲೂ ದೇವರ ವಾಕ್ಯದ ಬಲದಿಂದಲೂ ಎಲ್ಲ ಸಮಸ್ಯೆಗಳನ್ನು ಜಯಿಸುವಂತೆ ಯೇಸು ಎಂಬ ಶ್ರೇಷ್ಠ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ. ಆಮೇನ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಆಲ್ಮೈಟಿ ಗಾಡ್. ಥ್ಯಾಂಕ್ ಯು ಪವರ್ ಆಫ್ ಗಾಡ್. ಥ್ಯಾಂಕ್ ಯು ಫೈರ್ ಆಫ್ ಗಾಡ್.